ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಯಾವ್ದು ಸಾಂಪ್ರದಾಯಿಕವಾಗಿ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣುಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡಬಾರ್ದು. ನಿಜವಾಗ್ಲೂ ನೋಡಿ, ಯಾವುದೇ ಒಂದು ಮಗು ಒತ್ತಡದ ಮೇಲೆ ಶಾಲೆಗೆ ಹೋಗುತ್ತೆ ಅಂತ ಹೇಳಿದರೆ ಅದರಂಥ ದುರಂತ ಅದು ಭಾಳ ತಪ್ಪಾಗ್ತದೆ. ಮಕ್ಕಳು ದಿನ ನಾವು ಫಸ್ಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೀವಿ, ಎಲ್ಲ ಶಾಲೆಯಲ್ಲೂ ಕೂಡ ನಮ್ಮ ದೇಶದ ಒಂದು ಗೌರವ ಕೊಡಬೇಕು, ಅದನ್ನು ನಾವು ಮಾಡಿದ್ದೀವಿ. ದೇರ್ ಇಸ್ ಎ ಡ್ರೆಸ್ ಕೋಡ್ ಅಂತ ಹೇಳೋದಿಲ್ಲ, ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂಥೇಳಿ ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಭಾಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಪರ್ಸ್ನಲ್ಲಾಗಿ ನೋಡ್ಕೊಂಡು ಬಂದ್ದಾರೆ. ಅದಕ್ಕೆ ನಾನು ದಿನೇಶ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ದಿನೇಶ್ ಅವರೇ, ಪಾಪ ಅವ್ರಿಗೆ ಸಡನ್ನಾಗಿ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲ ದಿನೇಶ್ ಅವ್ರನ್ನ ಕರಿಬೇಕು, ಯಾಕಂದರೆ ಅವರು ನನಗೂ ಕೂಡ ಚರ್ಚೆ ಮಾಡಿ ಅವತ್ತು ಸ್ವಲ್ಪ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳಿದರು. ನನಗೆ ಫಸ್ಟ್ ಫೋನ್ ಮಾಡಿದ್ದವರು, ಮುಖ್ಯಮಂತ್ರಿಗಳ ಜೊತೆಗೆ ಯಾವ್ಯಾವಾಗ ಚರ್ಚೆ ಮಾಡಿದ್ರು ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಹೋದ ಮೇಲೆ ಅವರು ಒಂದು ಸತಿ ಡ್ರಾಫ್ಟ್ ನೋಡಿ ನಮಗೆ ಗೈಡೆನ್ಸ್ ಕೊಡಿ ಅಂದೆ. ಇದನ್ನು ಎಲ್ಲ ಇಲಾಖೆಯವ್ರ ಜೊತೆಯೂ ಕೂಡ ಕನ್ಸರ್ನ್ ಇಲಾಖೆಗೆ ಗೈಡೆನ್ಸ್ ಮಾಡಿ ಇದನ್ನು ಇವತ್ತಿಂದ ಜೀವ ಮಾಡಿದ್ದೀವಿ.